ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೇ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ದೇವಿಯಾನಿ ಶ್ರವಣ್ಗೆ ಅವಮಾನ ಮಾಡಬೇಕು, ಹಾಗೆ ಹರ್ಟ್ ಆಗಂಗೆ ಮಾತಾಡಬೇಕು ಅಂತಲೇ ತನ್ನ ಗಂಡನ ಸಾವಿಗೆ ನೀವೇ ಕಾರಣ ಅನ್ನೋ ರೀತಿ ಮಾತಾಡ್ತಾ ಇದ್ಲು. ಅವಾಗ ರಮಣ್ ಹೇಳ್ತಾ ಇರ್ತಾರೆ, ಅಲ್ಲ ಇದೆಲ್ಲ ಇವಾಗ ಬೇಕಾ ದೇವಿಯಾನಿ, ಇಂಥ ಟೈಮಲ್ಲಿ ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ, ಯಾಕೆ ಹರ್ಟ್ ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ, ಏನಿಲ್ಲ ಭಾವ, ನಾನು ಅಜಿತ್ನ ಎನ್ಕರೇಜ್ ಮಾಡ್ತಾ ಇದ್ದೆ. ಅವನು ಸೇಮು ಶ್ರವಣ್ ಭಾವನ ಥರನೇ ಸಹ ಇದ್ದಿದ್ದು, ಅದಕ್ಕೋಸ್ಕರ ಎನ್ಕರೇಜ್ ಮಾಡ್ತಿದ್ದೆ. ನೋಡಿ ಶ್ರವಣ್ ಭಾವ, ನಿಮಗೆ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಸಾರಿ, ನಾನು ಆ ಇಂಟೆನ್ಷನ್ ಇಟ್ಕೊಂಡು ನಿಮಗೆ ಹೇಳಲಿಲ್ಲ ಅಂತ ಸಾರಿ ಕೇಳಿ ಹೊರಟೋಗ್ತಿರ್ಬೇಕಾದ್ರೆ ಶ್ರವಣ್ ಮಾತ್ರ ತುಂಬ ಬೇಜಾರಾಗಿ ಹಾಗೆ ಕೂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಸಂಗೀತ ಭೂಮಿನ ಬಾ ಹೋಗೋಣ ಒಳಗಡೆ ಅಂತ ಪಾತ್ರೆ ಎಲ್ಲ ತೊಗೊಂಡು, ಊಟಕ್ಕೆ ಕೊಟ್ಟಿದ್ದ ಪಾತ್ರೆ ಎಲ್ಲ ತೊಗೊಂಡು ಕರ್ಕೊಂಡು ಕಿಚನ್ ಹತ್ರ ಹೋಗ್ತಾ ಇರ್ತಾಳೆ. ಹಾಗೆ ಅಪೇಕ್ಷೆ ಇರ್ತಾ ಇರ್ತಾಳೆ, ಬಾ ಅಂಜು, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಪರ್ಸ್ನಲಾಗಿ ಅಂತ ಕರ್ಕೊಂಡು ಬಂದು ಅಂಜನಿಗೆ ಹೇಳ್ತಾ ಇರ್ತಾಳೆ. ಅಲ್ಲ, ನೀನು ಅಜಿತ್ ಮತ್ತು ಭೂಮಿ ನಡುವೆ ಬರಲ್ಲ ಅಂತ ಹೇಳಿದೆ, ಒಂದು ವೇಳೆ ಓಕೆ ಅಂತ ಅದನ್ನು ನಾನು ಸಹಿಸ್ಕೊಂಡು ಸುಮ್ಮನಾದೆ. ಆದರೆ ನೀನು ಭೂಮಿ ಜೊತೆ ಚೇಲ ಥರ ಸುತ್ತಾ ಇದೆಯಲ್ಲ, ಅವಳು ಚೇಲನ ನೀನೇನಾದರೂ ಯಾಕೆ ಆ ರೀತಿ ಸುತ್ತಾ ಇದೆಯಾ, ಅವಳು ನಿನಗೆ ಎಷ್ಟು ವರ್ಷದಿಂದ ಫ್ರೆಂಡ್ ಅಂತ ಕೇಳ್ಕೊಂಡು ಬೈತಾ ಇರ್ತಾಳೆ. ಈ ಕಡೆ ಅಂಜನ ಹೇಳ್ತಾ ಇರ್ತಾಳೆ, ನಾನು ಭೂಮಿ ವಿಷಯದಲ್ಲಿ ತುಂಬ ಸಾಫ್ಟ್ ಆಗಿದ್ದೀನಿ, ಅವಳು ಎಂಥ ತ್ಯಾಗಮಯಿ, ತನ್ನ ಗಂಡನಿಗೋಸ್ಕರ ಬುಲೆಟಲ್ಲೇ ಓಡಿಸ್ಕೊಂಡಿದ್ದಾಳೆ. ಇನ್ನೇನು ಆಟಿಗೆ ಹತ್ರ ಇತ್ತಂತೆ, ಅವಳು ಎಂಥ ತ್ಯಾಗ ಮಾಡಿದ್ದಾಳೆ ಅಂತಂದರೆ ತನ್ನ ಗಂಡನಿಗೋಸ್ಕರ ರಾಣನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ಈ ಥರ ಎಲ್ಲ ಮಾಡಿದಳಲ್ಲ, ಅವಳು ತ್ಯಾಗದ ಮುಂದೆ ನಂದು ಅಸಹ್ಯ ಕೋಪ ಎಲ್ಲ ಮರ್ತೋಗ್ಬಿಟ್ಟಿದೆ. ಅಜ್ಜಿ ಹೇಗೆ ಎಲ್ಲನೂ ಮರೆತು ಅವಳನ್ನ ಒಪ್ಕೊಂಡಿದ್ದಾರೋ ಅದೇ ರೀತಿ ನಾನು ಸಹ ಅವಳನ್ನ ಫ್ರೆಂಡ್ ಅಂತ ಒಪ್ಕೊಂಡಿದ್ದೀನಿ. ನೋಡು, ಇದ್ರ ಬಗ್ಗೆ ಮತ್ತೆ ಯಾವತ್ತು ಭೂಮಿ ಮತ್ತೆ ನನ್ನ ನಡುವೆ ಜಗಳ ತಂದಿಟ್ಟಕ್ಕೆ ಇದು ಮಾಡಬೇಡ, ನನಗೆ ಅದು ಇಷ್ಟ ಇಲ್ಲ, ಅವಳ ಜೊತೆ ನಾನು ಫ್ರೆಂಡ್ ಆಗಿರಬೇಕು ಅಂತ ಅಂಜನ ಕೋಪ ಮಾಡ್ಕೊಂಡು ಹೇಳಿ ಹೊರಟೋಗ್ತಿರ್ಬೇಕಾದ್ರೆ ಈ ಕಡೆ ಅಪೇಕ್ಷನಿಗೆ ಮತ್ತು ಮನಸ್ವಿನಿಗೆ ತುಂಬ ಕೋಪ ಬಂದು ಸಿಟ್ಟು ಮಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ಅಂಜನ ಏನೋ ಬಾಡಿ ಲೋಷನ್ನ ಅಪ್ಲೈ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೇವಿಯಾನಿ ಬಂದು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಫೋನ್ ತೊಗೊಂಡು ಅವಳು ಭೂಮಿ ರೂಮಿಗೆ ಹೋಗ್ತಾ ಇರ್ತಾಳೆ. ನಾನು ಭೂಮಿ ರೂಮಿಗೆ ಹೋಗ್ತಾ ಇದ್ದೀನಿ ಅಂದಾಗ, ವಾಟ್, ಭೂಮಿ ರೂಮಿಗ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದರೆ ಅವಳ ರೂಮಿಗೆ ಯಾಕೆ ಹೋಗ್ತಾ ಇದೆಯಾ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಅತಿಯಾಗಿ ಹಾಡ್ತಾ ಇದೆಯಾ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀಯಾ ಅಂದಾಗ, ಮಾಮ್ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ, ನಾನು ಭೂಮಿ ರೂಮಲ್ಲೇ ಮಲಗೋದು, ಏಕೆಂತ ಅಂದರೆ ಇಷ್ಟು ದಿನ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ, ಆದರೆ ಲೇಟಾಗಿ ಅರ್ಥ ಮಾಡ್ಕೊಂಡಲ್ಲ ಅಂತ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ದೇವಿಯಾನಿಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಅಂಜನ ಹೇಳ್ತಾ ಇರ್ತಾಳೆ, ನೋಡಿ ಮಾಮ್, ನೀವು ಮುಖವಾಡನ ಹಾಕೊಂಡು ಬದುಕ್ತಿದ್ದೀರಿ ಈ ಮನೇಲಿ, ದಯವಿಟ್ಟು ಆ ಮುಖವಾಡನ ಕಳಚಿ ಒಳ್ಳೆ ರೀತಿಯಲ್ಲಿ ಬದುಕಿ ಅಂತ ಅಂದಾಗ, ವಾಟ್ಸ್ ರಾಂಗ್ ವಿತ್ ಯು, ಏನಂತ ಮಾತಾಡ್ತಿದ್ಯಾ ಅಂತ ಹೋಗಿ ಪಟ್ನಂತ ಡೋರ್ ಹಾಕಿ, ನಿನಗೆ ತಲೆಗಿಲೆ ಕೆಟ್ಟಿದೆಯಾ, ನೀನೇನಾದರೂ ಹೋಗಿ ಈ ಮನೆ ಮಗಳು ಮನಸ್ವಿನಿ ಅಂತ ಭೂಮಿ ಹತ್ರ ಏನಾದರೂ ಹೋಗಿ ಹೇಳಿ, ನೀನೇ ಮನಸ್ವಿನಿ ಅಂತ ಏನಾದರೂ ಹೇಳ್ದಂತೆ ಈ ಅಮ್ಮ ಮಗಳು ಇಬ್ಬರು ಬೀದಿಲಿ ಅಮ್ಮ ಅಮ್ಮ ಅಂತ ಭಿಕ್ಷೆ ಬಿಡಬೇಕಾಗುತ್ತೆ ಅಂತ ಅನ್ಬೇಕಾದ್ರೆ, ನೋಡಿ ಮಾಮ್, ನೀವು ಶ್ರವಣ್ ಮಗಳು ಭೂಮಿ, ಅವಳಿಗೆ ಎಂಥ ಅನ್ಯಾಯ ಮಾಡ್ತಾ ಇದ್ದೀರಾ ಆಯಿತಾ, ಈ ಮನೆ ಮಗಳು ಭೂಮಿ ಅಂತ ಹೇಳ್ಬಿಡಿ ಅಂತ ಅಂದಾಗ ಅಂಜು ಬಾಯಿ ಮುಚ್ಚುತ್ತೀಯೇ ಇಲ್ವೋ ಅಂತ ಜೋರಾಗಿ ಕಿರ್ತಾ ಇರ್ತಾಳೆ. ಮತ್ತೆ ಸಮಾಧಾನ ಮಾಡಿಕೊಂಡು ದೇವಿಯಾನಿ ಏನಾಯ್ತು ನಿನಗೆ ಅಂತ ಕೇಳ್ತಿರ್ಬೇಕಾದ್ರೆ, ನೋಡಿ ಮ್ಯಾಮ್, ನೀವು ಯಾಕೆ ಸತ್ಯನೇ ಹೇಳ್ಬಾರ್ದು ಅಂತ ಹೇಳ್ತಿದ್ರು ನನಗಂತೂ ಗೊತ್ತಿಲ್ಲ, ಆಯಿತು ನಿಮಗೋಸ್ಕರ ನಾನು ನಿಜವಾದ ಮಗಳು ಮನಸ್ವಿನಿ ಭೂಮಿ ಅಂತ ನಾನು ಯಾರಿಗೂ ಹೇಳಲ್ಲ ಆಯಿತಾ, ನಿಮ್ಮನ್ನು ಓವರ್ಟೇಕ್ ಮಾಡಲ್ಲ, ನಾನೇನಾದರೂ ಈ ವಿಷಯನ ರಿವೀಲ್ ಮಾಡಿದರೆ ನಿಮಗೆ ತೊಂದರೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಬಟ್ ನಾನು ಆ ವಿಷಯದಲ್ಲಿ ಯಾವತ್ತೂ ಸಹ ಪ್ರಾಮಿಸ್ ಮಾಡ್ತೀನಿ, ನಿಮ್ಮ ವಿಷಯನ ನಾನು ಯಾರಿಗೂ ಹೇಳಲ್ಲ, ಬಟ್ ನಾನು ಅಜಿತ್ ಮತ್ತು ಭೂಮಿ ನಡುವೆ ತುಂಬ ಕ್ಲೋಸ್ ಆಗಿರ್ತೀನಿ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ, ಗುಡ್ ನೈಟ್ ಮ್ಯಾಮ್, ನಾನು ಭೂಮಿ ರೂಮಲ್ಲಿ ಮಲಗ್ತೀನಿ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಕೋಪ ಮಾಡಿಕೊಂಡು ತನ್ನ ಮಗಳು ಈ ಥರ ಅಂದಲ್ಲ ಅಂತ ಹಾಗೆ ಸುಮ್ಮನೆ ನಿಂತ್ಕೊಬಿಡ್ತಾಳೆ. ಮತ್ತೆ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ನಾನು ಅಜಿತ್ ಜೊತೆ ಮದುವೆ ಮಾಡಿ ಈ ಆಸ್ತಿ ಎಲ್ಲ ಹೊಡಿಬೇಕು ಅಂತ ಅಂದ್ಕೊಂಡ್ರೆ ಇವ್ನು ನೋಡಿದ್ರೆ ಈ ಥರ ಬದಲಾಗಿದ್ದಾಳಲ್ಲ ಅಂತ ಬೈಕೊಂಡು ದೇವಿಯಾನಿ ಸುಮ್ಮನಾಗ್ಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಮಲ್ಕೋಬೇಕು ಅಂತ ಭೂಮಿ ಮಂಚದ ಮೇಲೆ ಮಲ್ಕೋತಾ ಇರ್ತಾಳೆ. ಅವಳಿಗೆ ನಿದ್ದೆ ಬರಲ್ಲ. ಅಜಿತ್ ಜೊತೆ ಕಳೆದ ಸಿಹಿ ನೆನಪುಗಳನ್ನೆಲ್ಲನೂ ನೆನಪು ಮಾಡ್ಕೊಂಡು ಹಾಗೆ ಕನಸು ಕಾಣ್ತಾ ಇರ್ತಾಳೆ. ಹಾಗೆ ಕನಸು ಕಾಣ್ತಾ ಅಜಿತ್ ಪಿಲ್ಲೋನ ತಪ್ಕೊಂಡು ಹಾಗೆ ಮಲ್ಕೊಂಡು ಮತ್ತೆ ಎದ್ಬಿಟ್ಟು, ಅಯ್ಯಯ್ಯೋ ಅಪ್ಪಪ್ಪ, ನಾನು ಏನು ಮಾಡ್ತಾ ಇದ್ದೀನಿ, ಇದು ಸಾಹೇಬ್ರ ಪಿಲ್ಲೋ, ಇವರು ಈ ಪಿಲ್ಲೋನ ತಪ್ಕೊಂಡು ಮಲ್ಕೊಂಡಿದ್ದೀನಲ್ಲ, ಏನಾಯಿತು, ಸಾಹೇಬ್ರು ಇದ್ದಾಗಲೇ ಒಂಥರ ಕಾಟ ಕೊಡ್ತಾರೆ, ಇಲ್ದಿದ್ದಾಗ ಒಂಥರ ಕಾಟ ಕೊಡ್ತೈತೆ ಯಪ್ಪ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು, ಈ ರೀತಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಪಿಲ್ಲೋಗಳನ್ನು ಮದ್ದಕ್ಕೆ ಹಾಕ್ಕೊಂಡು ಮಲ್ಗೋಣ ಅಂತ ಜೋಡಿಸ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅಂಜನ ಬಂದ್ಬಿಟ್ಟು, ಭೂಮಿ ಏನು ಮಾಡ್ತಿದ್ಯಾ ಅಂತ ಅಂದಾಗ, ಮಲ್ಗಕ್ಕೆ ರೆಡಿ ಮಾಡ್ತಿದ್ಯಾ ಅಂದಾಗ ಹ್ಞೂ ಅಂತ ಹೇಳ್ತಾ ಇರ್ತಾಳೆ. ಅಂಜನ ಅಲ್ಲಿಟ್ಟಿರೋ ಪಿಲ್ಲೆಲ್ಲ ನೋಡಿ, ಇದೇನಿದು ಮದ್ದಕ್ಕೆ ಈ ರೀತಿ ಪಿಲ್ಲು ಹಾಕೊಂಡು ಯಾರಾದರೂ ಮಲಗ್ತಾರ ಅಂತ ಅಂದಾಗ, ಅದು ಸಾಹೇಬ್ರು ಇಲ್ವಲ್ಲ, ಅದಕ್ಕೋಸ್ಕರ ಈ ರೀತಿ ಹಾಕ್ಕೊಂಡಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ, ಕಳ್ಳಿ, ಈ ಥರ ಪಿಲ್ಲು ಹಾಕೊಂಡು ಮಲಗಿದ್ರೆ ಯಾರಿಗಾದ್ರೂ ನಿದ್ದೆ ಬರುತ್ತಾ, ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ ಅಂತ ನನಗೆ ಅನಿಸ್ತಿದೆ, ನನ್ನ ಜೊತೆ ನೀನು ಎಲ್ಲ ಪ್ರಾಬ್ಲಮ್ನು ಶೇರ್ ಮಾಡ್ಕೋಬೋದು, ಯಾವ ವಿಷಯನೂ ಮುಚ್ಚಿಡಬೇಡ ಅಂತ ಅಂಜನ ಹೇಳ್ತಾ ಇರ್ತಾಳೆ.
ನೋಡು ನನ್ನನ್ನು ನಂಬೋದು ಆಯಿತಾ, ನಿಜವಾಗ್ಲೂ ನಾನು ಬದಲಾಗಿದ್ದೀನಿ, ಯಾವ ದೇವ್ರ ಮೇಲೆ ಬೇಕಾದರೂ ಆಣೆ ಮಾಡ್ತೀನಿ ನನ್ನ ನಂಬು ಭೂಮು ಅಂತ ಹೇಳ್ತಿರ್ಬೇಕಾದ್ರೆ ಪಾಪ ಭೂಮಿ ನಿಜವಾಗ್ಲೂ ಇವಳು ಬದಲಾಗಿದ್ದಾಳೆ ಅಂತ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ಬೇಕಾದ್ರೆ ಯಾವ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ಬದಲಾಗಿದ್ದೀನಿ, ಏಕೆಂದರೆ ನೀನು ಅದನ್ನು ನಂಬಲ್ಲ, ನಿನಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದೀನಲ್ವ ಅದಕ್ಕೆ ನಿನಗೆ ಅನ್ನಿಸ್ತಿದೆ, ಆದರೆ ನಿಜವಾಗ್ಲೂ ಬದಲಾಗಿದ್ದೀನಿ ಭೂಮು ನನ್ನನ್ನು ನಂಬು ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ಏನು ಮಾತಾಡದೆ ಭೂಮಿ ಹಾಗೆ ನಿಂತ್ಕೊಬಿಡ್ತಾಳೆ. ಯಾವ ವಿಷಯನೂ ಮುಚ್ಚಿಡಬೇಡ, ನನ್ನ ಜೊತೆ ಎಲ್ಲ ವಿಷಯನೂ ಶೇರ್ ಮಾಡ್ಕೊ ಅಂತ ಅಂಜನಾ ಅವಳ ಹತ್ರ ಏನೋ ಸತ್ಯನ ಬಾಯ್ ಬಿಡ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಮತ್ತೆ ಅಂಜನಾ ಹೇಳ್ತಿರ್ತಾಳೆ, ಯಾವ ಸೀಕ್ರೆಟ್ರಾನು ನನ್ನ ಜೊತೆ ಹೇಳ್ಕೊಂಡಾಗ ಹೌದಾ ಅಂದಾಗ, ನೋಡು ಹೌದಾ ಅಂತ ಎಲ್ಲ ಅನ್ಬೇಡ, ನೀನೇನಾದರೂ ಸೀಕ್ರೆಟ್ನ ನನ್ನ ಜೊತೆ ಶೇರ್ ಮಾಡ್ಕೊ, ಅವಾಗ ನೀನು ನನ್ನ ನಂಬಿದ್ಯಾ ಅಂತ ಅನ್ಕೋತೀನಿ ಅಂತ ಅಂಜನಾ ಬೇಕು ಬೇಕು ಅಂತ ಅವಳ ರೂಮಲ್ಲಿ ಕೂತ್ಕೊಬಿಡ್ತಾಳೆ. ಆಗ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ, ನನ್ನ ಲೈಫಲ್ಲಿ ಇರೋದು 2 ಸೀಕ್ರೆಟು, ಒಂದು ನಾನು ಭಾಗ್ಯಮ್ಮನ ಮಗಳಲ್ಲ ಅನ್ನೋದೊಂದು ಜನ್ಮ ರಹಸ್ಯ, ಅದನ್ನಂತೂ ಇವಳಿಗೆ ಹೇಳೋಕ್ಕಾಗಲ್ಲ, ಹಾಗೆ ಇನ್ನೊಂದು ಅಂತಂದರೆ ನಾನು ಕಾಂಟ್ರಾಕ್ಟ್ ಮದುವೆ ಆಗಿರೋದು, ಸಾಹೇಬ್ರನ್ನ ಕಾಂಟ್ರಾಕ್ಟ್ ಮದುವೆ ಆಗಿರೋ ವಿಷಯನ ಇವಳ ಹತ್ರ ಏನಾದರೂ ಹೇಳ್ಕೊಳ್ಳೋನು ಬೇಡವು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆವಾಗ ಯಾವುದೋ ಫೈಲ್ನ ನೋಡಿ ಸಾಗರ್ ಒಂದು ನಿಮಿಷ ಬನ್ನಿಲ್ಲಿ ಅಂತ ಸಾಗರ್ನ ಕರಿತಾ ಇರ್ತಾನೆ. ಸಾಗರ್ಗೆ ಕೆಲವೊಂದು ಫೈಲ್ ಕೊಟ್ಟು ಇದ್ರಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ, ಆದಷ್ಟು ಬೇಗ ಇದನ್ನೆಲ್ಲ ಕಲೆಕ್ಟ್ ಮಾಡಿ ನನಗೆ ಡೀಟೇಲ್ಸ್ನ ಕೊಡಿ ಅಂತ ಕೊಟ್ಟು ಕಳಿಸ್ತಾ ಇರ್ತಾನೆ. ಹಾಗೆ ಮತ್ತೆ ಭೂಮಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ, ಇದೇನಿದು ಭೂಮಿ ಒಬ್ಬಳೆ ಮಲಗಿರ್ಬೋದು ಅಥವಾ ಅಂಜನೆ ಏನಾದರೂ ಬೇಕು ಬೇಕು ಅಂತ ನಮ್ಮ ಮದುವೆ ವಿಷಯನ ತಿಳ್ಕೊಳ್ಳೋಕ್ಕೆ ರೂಮಿಗೆ ಏನಾದರೂ ಹೋಗಿರ್ಬೋದಾ ಅಂತ ಯೋಚನೆ ಮಾಡಿ ಸಡನ್ನಾಗಿ ಈ ಕಡೆ ಭೂಮಿಗೆ ಕಾಲ್ ಮಾಡ್ತಾ ಇರ್ತಾನೆ. ಇನ್ನೇನು ಎಲ್ಲ ಸತ್ಯನೂ ಅಂಜನಿಗೆ ಹೇಳೋಕ್ಕೆ ಅಂತ ಭೂಮಿ ರೆಡಿಯಾಗಿ ಹೋಗ್ತಿರ್ಬೇಕಾದ್ರೆ ಅಂಜನ ನಿನ್ನ ಹತ್ರ ಸತ್ಯ ಹೇಳ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಕಾಲ್ ಮಾಡಿದಾಗ ಸಾಹೇಬ್ರು ಕಾಲ್ ಮಾಡ್ತಾ ಇದ್ದಾರೆ, 1 ನಿಮಿಷ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಫೋನ್ ರಿಸೀವ್ ಮಾಡಿದಾಗ, ಹೇಳಿ ಸಾಹೇಬ್ರೆ ಅಂದಾಗ, ಎಲ್ಲಿದೆ ಭೂಮಿ ಅಂದಾಗ, ಆ ರೂಮಲ್ಲಿ ಇದ್ದೀನಿ ಅಂದಾಗ, ಅಲ್ಲಿ ಅಂಜನ ಇದ್ದಾಳೆ ಅಕ್ಕಪಕ್ಕ ಅಂದಾಗ, ಹಾಂ ಇಲ್ಲೇ ಇದ್ದಾಳೆ ನಿಮಗೆ ಹೆಂಗೆ ಗೊತ್ತಾಯ್ತು ಅಂತ ಅಂದಾಗ ಈ ಕಡೆ ಅಜಿತ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಕೇಳ್ತಾ ಇರ್ತಾನೆ, ನೋಡು ಭೂಮಿ ನಾನು ಇವಾಗ ಏನು ಹೇಳ್ತೀನಿ ಅದಕ್ಕೆ ಹ್ಞೂ ಹ್ಞೂ ಅಷ್ಟೇ ಹೇಳಬೇಕು, ಅಂಜನಿಗೆ ಡೌಟ್ ಬರೋ ರೀತಿ ನೀನು ಮಾತಾಡಬಾರ್ದು ಅಂತ ಅಂದಾಗ, ಸರಿ ಆಯಿತು ಹೇಳಿ ಅಂತ ಹೇಳ್ತಾ ಇರ್ತಾಳೆ. ನೋಡು ಅಂಜನಾ ನಿನ್ನನ್ನು ನಿಜವಾಗ್ಲೂ ಬದಲಾಗಿದ್ದೀನಿ ಅಂತ ನಿನ್ನ ಹತ್ರ ಸುಮ್ಮನೆ ಬಂದಿದ್ದಾಳೆ, ಅವಳು ಎಲ್ಲ ವಿಷಯನೂ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾಳೆ, ನಾನು ಹೇಳೋದು ನಿಜ ಆದರೆ ಹಂಗೆ ಅಬ್ಸರ್ವ್ ಮಾಡು, ಏಕೆಂದರೆ ಅವಳು ಫಾರಿನ್ಗೆ ಹೋಗೋಕ್ಕೂ ಮುಂಚೆ ಅವಳು ಯಾವಾಗಲೂ ನಿನ್ನನ್ನು ಅಬ್ಸರ್ವ್ ಮಾಡ್ತಿದ್ಲು, ಹೇಗಾದರೂ ಮಾಡಿ ಇದು ನಿಜವಾದ ಮದುವೆ ಇಲ್ಲ ಇದು ಸುಳ್ಳು ಮದುವೆ ಅಂತ ಮನೆಯವ್ರಿಗೆ ಪ್ರೂಫ್ ಮಾಡಿ ನನ್ನನ್ನು ಮದುವೆ ಆಗಬೇಕು ಅನ್ನೋದು ಅವಳು ಇಂಟೆನ್ಷನ್ ಆಗಿತ್ತು. ಇವಾಗ ಸರಿಯಾಗಿ ಕೇಳ್ಕೊ, ನಮ್ಮದು ಡೂಪ್ಲಿಕೇಟ್ ಮದುವೆ ಅಂತ ಒಂಚೂರು ಏನಾದ್ರು ಅವಳಿಗೆ ಕ್ಲೂ ಸಿಕ್ಕಿದ್ರೆ ಮನೆಯವ್ರಿಗೆಲ್ಲ ಟಮ್ ಮಾಡ್ತಾಳೆ, ಖಂಡಿತ ಅವಳು ನನ್ನನ್ನು ಮದುವೆ ಆಗೋಕ್ಕೆ ರೆಡಿ ಆಗ್ತಾಳೆ, ಇವಾಗ ತುಂಬ ಅಬ್ಸರ್ವ್ ಮಾಡು, ಅವಳು ನೋಡ್ತಾ ಇರು, ಇನ್ನು ಯಾವುದೇ ಕಾರಣಕ್ಕೂ ನಾನು ಹೇಳೋವರೆಗೂ ನಮ್ಮಿಬ್ಬರದು ಕಾಂಟ್ಯಾಕ್ಟ್ ಮದುವೆ ಅಂತ ವಿಷಯನ ಹೇಳ್ಬೇಡ, ಎಸ್ಪೆಷಲಿ ಅವಳಿಗೆ ಹೇಳ್ಬೇಡ, ಗೊತ್ತಾಯ್ತಾ, ಹೇಳಿದ್ದೆಲ್ಲ ಅರ್ಥ ಆಯ್ತಾ ಅಂತ ಹೇಳಿ ಫೋನ್ ಕಟ್ ಮಾಡಿದಾಗ ಭೂಮಿ ಯೋಚನೆ ಮಾಡ್ಕೊಂಡು ಹಾಗೆ ನಿಂತ್ಕೋತಾಳೆ. ಈ ಕಡೆ ಅಂಜನಾ ಬೂಮು 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 ಅಂತ ಜೋರಾಗಿ ಕಿರ್ತಾಗ, ಹಾಂ ಹೇಳು ಅಂಜನಾ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಏನೋ ಹೇಳೋಕ್ಕೆ ಅಂತ ನನ್ನ ಹತ್ರ ಬಂದೆ, ಹಾಗೆ ಸುಮ್ಮನಾದೆ ಅಂತ ಅಂಜು ಕೇಳ್ತಿರ್ಬೇಕಾದ್ರೆ, ಹಾಂ ಅದೇ ಕೇಳೋಣ ಅಂತಿದ್ದೆ, ಇಷ್ಟು ದಿನ ನಮ್ಮ ರೂಮ್ ಕಡೆ ನೀನು ತಲೆ ಹಾಕ್ತಿರ್ಲಿಲ್ಲ, ಆದರೆ ಇವಾಗ ಸಡನ್ನಾಗಿ ಬಂದಿದೆಯಲ್ಲ ಅದ್ರ ಬಗ್ಗೆ ಕೇಳೋಣ ಅಂತ ಬಂದೆ, ಅಷ್ಟೊತ್ತಿಗೆ ನಮ್ಮ ಸಾಹೇಬ್ರು ಕಾಲ್ ಮಾಡಿದ್ರು, ಅದರಲ್ಲಿ ಮರ್ತೋದೆ ಅಂದಾಗ, ಏನು ಗೊತ್ತಾ ಭೂಮು ನಾನು ತುಂಬ ಕೆಟ್ಟವಳಾಗಿದ್ದೆ, ನಿಮ್ಮಿಬ್ಬರ ನಡುವೆ ತುಂಬ ಅಂದರೆ ಜಗಳ ಬರೋ ಹಾಗೆ ನಾನು ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಯಾವಾಗಲೂ ನಾನು ನಿಮ್ಮ ರೂಮ್ ಕಡೆ ಬರ್ತಾ ಇರಲಿಲ್ಲ, ನಿಮ್ಮನ್ನು ಎನಿಮಿ ಥರ ನೋಡ್ತಾ ಇದ್ದೆ, ಆದರೆ ಇವಾಗ ನನಗೆ ಅನಲೈಸ್ ಆಗಿದೆ ನೀನು ಎಷ್ಟು ಒಳ್ಳೆ ಹುಡುಗಿ ಅಂತ, ಅದಕ್ಕೋಸ್ಕರ ನಾನು ಬದಲಾಗಿದ್ದೀನಿ, ಏನು ಗೊತ್ತಾ ನಾನು ನಿಮ್ಮ ರೂಮಲ್ಲೇ ಮಲ್ಕೋತೀನಿ ಭೂಮು ಅಂತ ಹೇಳ್ತಿರ್ಬೇಕಾದ್ರೆ ಅವಳಿಗೆ ಆಶ್ಚರ್ಯ ಆಗ್ತಿರುತ್ತೆ, ಏನು ನೀನು ನಮ್ಮ ರೂಮಲ್ಲಿ ಮಲ್ಕೋತೀಯ ಅಂದಾಗ, ಹೌದು ತುಂಬ ವರ್ಷಗಳಾದಮೇಲೆ ನಿನ್ನ ಜೊತೆ ಫ್ರೆಂಡ್ ಆಗಿದ್ದೀನಲ್ವಾ, ನಿನ್ನ ಜೊತೆ ತುಂಬ ಮಾತಾಡಬೇಕು, ಹಾಗೆ ತುಂಬ ಮಾತಾಡಿಕೊಂಡು ಇಲ್ಲೇ ಮಲಗಬೇಕು, ಅಜಿತ್ ಬೇರೆ ಇಲ್ವಲ್ಲ, ನಿದ್ದೆ ಬೇರೆ ಬರಲ್ವ ನಿನಗೆ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದಾಗ ಭೂಮಿ ಏನು ಮಾತಾಡ್ತಾನೆ, ಸರಿ ಆಯಿತು ಮಲ್ಕೋ ಅಂದಾಗ ಇವಳು ಪ್ರತಿಯೊಂದನ್ನು ಸಹ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಹಾಗೆ ಭೂಮಿ ಮತ್ತು ಅಜಿತ್ ಫೋಟೋನ ನೋಡಿ ನೀವಿಬ್ಬರು ಎಷ್ಟು ಮುದ್ದಾದ ಪೇರ್ ಅಂತ ಹಾಗೆ ಪ್ಲೈನ್ ಕಿಸ್ ಕೊಡ್ತಾ ಇರ್ತಾಳೆ, ಹಾಗೆ ಹಗ್ ಮಾಡ್ಕೋತಾಳೆ. ಭೂಮಿ ಇವಳೇನಿದು ಈ ಥರ ಆಡ್ತಿದ್ದಾಳೆ ಅಂತ ಇವಳು ಸಹ ನೋಡ್ತಾ ಇರ್ತಾಳೆ. ಆಮೇಲೆ ಅಜಿತ್ ಮಲ್ಗೋದು ಜಾಗನ ತೋರಿಸಿ, ಇಲ್ಲ ಅಜಿತ್ ಮಲ್ಗೋದು ಅಂದಾಗ ಹ್ಞೂ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಆ ಬೆಡ್ನೆಲ್ಲ ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿ ಅಲ್ಲೇ ಮಲ್ಕೋತಾ ಇರ್ತಾಳೆ. ಆದರೂ ಸಹ ಭೂಮಿ ಇವಳು ಹಿಂಗೆ ಆಡ್ತಿದ್ದಾಳೆ ಅಂತ ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಅಶ್ವಿನಿ ಮನೇಲಿ ಎಲ್ಲರ ಫೋಟೋನ ಇಟ್ಕೊಂಡು ಅವ್ರನ್ನ ಸಾಯಿಸೋ ಪ್ಲ್ಯಾನ್ ಮಾಡಿಕೊಂಡು ಒಂದು ಪಿಕ್ಚರ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾಳೆ. ಹಾಗೆ ಗುರಾಯಿಸ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳ ಆತ್ಮ ಬಂದು ಕೇಳ್ತಾ ಇರುತ್ತೆ, ಏನು ಮಾಡ್ತಿದ್ದೆ ಅಶ್ವಿನಿ ಅಂತ ಅಂದಾಗ ಕೋಪ ಮಾಡಿಕೊಂಡು ಅಶ್ವಿನಿ ತನ್ನ ಆತ್ಮಕ್ಕೆ ಹೇಳ್ತಾ ಇರ್ತಾಳೆ, ಇಷ್ಟು ದಿನ ಅಜಿತ್ನ ಮದುವೆ ಆಗಿ ಮನೆ ಯಜಮಾನಿಯಾಗಿ ನಾನು ಮೆರಿಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಡ್ಯಾಡ್ ರಾಣನ ಬೀದಿಲಿ ಅವನು ಮೆರವಣಿಗೆ ಮಾಡಿ ಅರೆಸ್ಟ್ ಮಾಡಿ ನನ್ನ ಮತ್ತು ನನ್ನ ಸಾಕ್ಷಿ ಅಕ್ಕನ ಬೀದಿಗೆ ತಂದಿದ್ದೇನೆ, ನೆಮ್ಮದಿ ಎಲ್ಲ ಹಾಳು ಮಾಡಿದ್ದೇನೆ, ಇನ್ಮೇಲೆ ನಾನು ಸುಮ್ಮನೆ ಇರಲ್ಲ, ಅವ್ರ ನೆಮ್ಮದಿ ಎಲ್ಲನೂ ಹಾಳು ಮಾಡ್ತೀನಿ ಅಂತ ತನ್ನ ಆತ್ಮ ಸಾಕ್ಷಿಗೆ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಅಶ್ವಿನಿ ಹೇಳ್ತಾ ಇರ್ತಾಳೆ, ಶ್ರವಣ್ ಹೇಗಿದ್ರು ನನ್ನ ಕಂಟ್ರೋಲ್ ಇದ್ದಾನೆ, ನಾನು ಇನ್ಮೇಲೆ ನನ್ನ ಆಟನ ಶುರು ಮಾಡ್ತೀನಿ ಅಂದಾಗ ಅವಳ ಆತ್ಮ ಹೇಳ್ತಾ ಇರುತ್ತೆ, ಶ್ರವಣ ಇಟ್ಕೊಂಡು ನೀನು ಏನು ಮಾಡ್ತೀಯ, ಅಜಿತ್ ಮತ್ತು ಭೂಮಿ ಒಂದು ಟೀಮ್ ಆಗಿರೋದ್ರಿಂದ ಈ ಮನೇಲಿರೋ ಒಂದು ಇಟ್ಕೆನೂ ಸಹ ನೀನು ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ, ಹೌದು ಅದೇ ಒಂದು ದೊಡ್ಡ ಯೋಚನೆ ಆಗಿದೆ ನನಗೆ ಅಂತ ಹೇಳ್ತಾ ಇರ್ತಾಳೆ.
ಮತ್ತೆ ಅಶ್ವಿನಿ ತನ್ನ ಆತ್ಮಸಾಕ್ಷಿಗೆ ಹೇಳ್ತಾ ಇರ್ತಾಳೆ, ಇದು ನನ್ನ ಕೈಲಾಗಲ್ಲ, ಅದಕ್ಕೋಸ್ಕರನೇ ನಾನು ಅಜಿತ್ನ ಮದುವೆ ಆಗಬೇಕು ಅಂತಂದರೆ ತುಂಬ ಟೈಮ್ ಹಿಡಿಯುತ್ತೆ, ಆದರೆ ನನ್ನ ಇದಕ್ಕೆ ಅಂಜನನ ಬಳಸ್ಕೊಂಡು ನಾನು ಸೇಡನ್ನ ತೀರಿಸ್ಕೊತೀನಿ ಅಂದಾಗ ಆ ಈಡಿಯೇಟು ಫಾರಿನಿಂದ ಬಂದಮೇಲೆ ತುಂಬ ಚೇಂಜ್ ಆಗಿದ್ದಾಳೆ ಅಂತ ಆತ್ಮ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಅವಳ ಮೈಲಿ ಹರಿತಾ ಇರೋದು ದೇವ್ಯಾನಿ ಬ್ಲಡ್ಡು. ಏನೋ ಪ್ಲ್ಯಾನ್ ಮಾಡಿಕೊಂಡು ಅವಳು ಈ ಥರ ಮಾಡ್ತಾ ಇದ್ದಾಳೆ, ಅದನ್ನೇನು ಅಂತ ಮೊದಲು ನಾನು ತಿಳ್ಕೊತೀನಿ, ಆಮೇಲೆ ನನ್ನ ದಾರಿಗೆ ಈಸಿ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಆತ್ಮ ಆಲ್ ದ ಬೆಸ್ಟ್ ಅಂತ ಹೇಳಿ ಹೊರಟೋಗೇ ಬಿಡುತ್ತೆ. ಹಾಗೆ ಇನ್ನೊಂದು ಕಡೆ ಅಂಜನನ್ನ ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಅವಳು ಯಾವಾಗಲೂ ಸಹ ಈ ಕಡೆ ಅಜಿತ್ ಮಲ್ಗ್ತಿರೋ ಪಿಲ್ಲೋನ ನೋಡಿಕೊಂಡು ಹಾಗೆ ಏನೇನೋ ಕನಸು ಕಾಣ್ತಾ ಇರ್ತಾಳೆ. ಅದನ್ನೆಲ್ಲ ಅಬ್ಸರ್ವ್ ಮಾಡಿದ ಭೂಮಿ ಹಾಗೆ ಎದ್ದು ನಿಂತ್ಕೊಂಡು ಓಡಾಡ್ತಾ ಇರ್ತಾಳೆ. ಏನಾಯಿತು ಭೂಮಿ ಅಂದಾಗ ಏನೂ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ನೋಡು, ನೀನು ಮದುವೆಯಾಗಿ ಬಂದ ವಸ್ತ್ರಗಳು ನಿನಗೆ ತುಂಬ ಇರಿಟೇಟ್ ಮಾಡಿದ್ದೀನಿ, ಬೇಜಾರು ಮಾಡ್ಕೋಬೇಡ, ಏಕೆಂದರೆ ನಾನು ಇಷ್ಟಪಟ್ಟು ಹುಡುಗನ ಬೇರೆ ಒಂದು ಹುಡುಗಿ ಮದುವೆ ಆದರೆ ತುಂಬ ಕೆಲಸ ಬರೋದು ಕಾಮನ್ ಅಲ್ವಾ ಅಂತ ಅಂದ್ಬಿಟ್ಟು ಮತ್ತೆ ಅಜಿತ್ ಮಲಗೋ ಪಿಲ್ಲನ ತುಂಬ ಡೀಪಾಗಿ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಭೂಮಿಗೆ ಸ್ವಲ್ಪ ಸಂಶಯ ಬರ್ತಾ ಇರುತ್ತೆ. ಮತ್ತೆ ಹೇಳ್ತಾ ಇರ್ತಾಳೆ, ಅಜಿತ್ ಅಂತ ಒಳ್ಳೆ ಹುಡುಗ ಸಿಗಬೇಕಾದ್ರೆ ಯಾವ ಹುಡುಗಿ ತಾನೇ ನೋ ಅಂತ ಹೇಳ್ತಾರೆ, ಅದರಲ್ಲೂ ನೀನು ಬೇರೆ ಬುಲೆಟ್ ತಿಂದಿದೆಯಲ್ಲ, ಗುಂಡೇಟ್ ತಿಂದಿದೆಯಲ್ಲ, ನೀವೆಷ್ಟರಾಗಲಿ ಪ್ರೀತಿಸಿ ಮದುವೆ ಆದಾರಲ್ವಾ, ಅದಕ್ಕೆ ಅಜಿತ್ ನಿನಗೆ ತುಂಬ ಇಷ್ಟ ಅಲ್ವಾ, ನಾನು ಮೊದಲೇ ಯೋಚನೆ ಮಾಡಬೇಕಿತ್ತು, ಯೋಚನೆ ಮಾಡ್ದಲೇ ತಪ್ಪು ಮಾಡಿದೆ ಅಂತ ಹೇಳ್ತಾ ಇರ್ತಾಳೆ. ಮತ್ತು ಸಾರಿ ಕೇಳ್ತಾ ಕೇಳ್ತಾ ಹಾಗೆ ಅಜಿತ್ ಮಲಗೋ ಜಾಗನ ನೋಡ್ಬಿಟ್ಟು ಇಲ್ಲೇ ಅಲ್ವಾ ನನ್ನ ಅಜಿತ್ ಮಲಗೋದು ಅಂತ ಅಂದಾಗ ಶಾಕಾಗಿ ಭೂಮಿ ಅಂಜನ ಮುಖನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.